ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅದರಿಂದ ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಏನು, ಫ್ಲ್ಯಾಶ್ ಕಾರ್ಡ್ಸ್ ಆ್ಯಕ್ಟಿವಿಟಿ ಮಕ್ಕಳಿಗೆ ತೋರಿಸೋದ್ರಿಂದ ಏನೆಲ್ಲ ಉಪಯೋಗ ಆಗುತ್ತೆ, ನಿಮ್ಮ ಮಕ್ಕಳು ಏನಾದರೂ 3 ತಿಂಗಳೊಳಗಡೆ ಇದ್ದರೆ ಯಾವ ರೀತಿ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ಬೇಕು, ಮತ್ತು 3 ತಿಂಗಳು ತುಂಬಿದ ಮಕ್ಕಳಿಗೆ ಯಾವ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿ ಈ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿರುತ್ತೆ. ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಹೆಸರಲ್ಲೇ ಇರೋ ಹಾಗೆ ಫ್ಲ್ಯಾಶ್ ಅಂದರೆ ನಮ್ಮ ಮೊಬೈಲ್ ಟಾರ್ಚ್ ಯಾವ ರೀತಿ ಫ್ಲ್ಯಾಶ್ ಆಗುತ್ತೆ ಆ ಸ್ಪೀಡಲ್ಲಿ ನಾವು ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಯೂಸ್ ಮಾಡೋ ಕಾರ್ಡ್ಸ್ನ ನಾವು ಫ್ಲ್ಯಾಶ್ ಕಾರ್ಡ್ಸ್ ಅಂತ ಹೇಳ್ತೀವಿ. ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡೋದ್ರಿಂದ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿ ಆಗುತ್ತೆ. ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡೋದು ರೈಟ್ ಬ್ರೈನ್ ಎಜುಕೇಷನ್ ಅಂಡರಲ್ಲಿ ಬರುತ್ತೆ. ನೀವೇನೇ ಹೇಳ್ಕೊಟ್ರು ಫ್ಲ್ಯಾಶ್ ಕಾರ್ಡ್ಸ್ ಮುಖಾಂತರ ಮಗುವಿಗೆ ರೈಟ್ ಬ್ರೈನಲ್ಲಿ ಹೋಗಿ ಸ್ಟೋರೇಜ್ ಆಗುತ್ತೆ, ಮೆಮೊರಿಲಿ ಕೂರುತ್ತೆ. ಸೊ ಇದಕ್ಕೆ ನಾವು ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡೋದ್ರಿಂದ ಮೇಯ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ ಮಗುಗೆ. ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಏನಂತ ತಿಳ್ಕೊಂಡ್ವಿ. ಇವಾಗ ನಿಮ್ಮ ಮಗುಗೆ ಯಾವಾಗಿಂದ ಫ್ಲ್ಯಾಶ್ ಕಾರ್ಡ್ಸ್ನ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ಫ್ಲ್ಯಾಶ್ ಕಾರ್ಡ್ಸ್ನ ಸ್ಟಾರ್ಟ್ ಮಾಡಬೇಕಂತ ತಿಳ್ಕೊಳ್ಳೋಣ. ನಿಮ್ಮ ಮಗು ಏನಾದರೂ 3 ತಿಂಗಳು ಒಳಗಡೆ ಇದ್ದರೆ, 0 to 3 months ಇದ್ದರೆ ನೀವು ವೈಟ್ ಆ್ಯಂಡ್ ಬ್ಲ್ಯಾಕ್ ಫ್ಲ್ಯಾಶ್ ಕಾರ್ಡ್ಸ್ನ ತೋರಿಸ್ಬೇಕಾಗತ್ತೆ. ಯಾಕೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಫ್ಲ್ಯಾಶ್ ಕಾರ್ಡ್ಸ್ ಅಂತ ಕೇಳೋದಾದರೆ, ಮಗುವಿನ ವಿಷುವಲ್ ಡೆವಲಪ್ಮೆಂಟ್ ಅಷ್ಟೊಂದು ಆಗಿರಲ್ಲ, ಮಗುಗೆ ಕಣ್ಣು ದೃಷ್ಟಿಯಿಂದ ಬಂದಿರಲ್ಲ. ಹಂಗಾಗಿ ಮಕ್ಕಳಿಗೆ ಕಾಣೋದು ಬರೀ ವೈಟ್, ಬ್ಲ್ಯಾಕ್ ಮತ್ತು ಗ್ರೇ. ಸೊ ಐ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಆ ಫ್ಲ್ಯಾಶ್ ಕಾರ್ಡ್ಸಲ್ಲಿ ವೈಟ್, ಬ್ಲ್ಯಾಕ್ ಮತ್ತು ಗ್ರೇ ಕಲರ್ಸ್ ಮಾತ್ರ ಇರುತ್ತೆ. ಸೊ ಅದನ್ನು ಮಾತ್ರ ನೀವು ತೋರಿಸೋದ್ರಿಂದ ಮಗುವಿನ ವಿಷುವಲ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಮಗು 3 ತಿಂಗಳು ಒಳಗಡೆ ಇದ್ದಾಗ ಅಬ್ಸರ್ವ್ ಮಾಡುತ್ತಾ ಬಿಡುತ್ತಾ ಅಂತ ನಿಮಗೆ ಡೌಟ್ ಇರ್ಬೋದು. ಖಂಡಿತವಾಗ್ಲೂ ಮಗು ಅಬ್ಸರ್ವ್ ಮಾಡುತ್ತೆ. ನೀವು 0 months ಅಂದರೆ 1 ತಿಂಗಳೊಳಗಡೆ ಸ್ಟಾರ್ಟ್ ಮಾಡೋದಕ್ಕಿಂತ 1 month ಆದಮೇಲೆ ಸ್ಟಾರ್ಟ್ ಮಾಡಿದ್ರೆ ಮಗು ಚೆನ್ನಾಗಿ ಗಮನಿಸುತ್ತೆ. ನಾನು ನನ್ನ ಮಗಳಿಗೆ 1 ತಿಂಗಳಾದಮೇಲೆ ಈ ಥರ ಐ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ನ ಯೂಸ್ ಮಾಡಿದ್ದು. ಐ ಕಾಂಟ್ರಾಸ್ಟ್ ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ಈ ಥರ ಇರುತ್ತೆ. ನಾನು ಇದನ್ನು ಮನೇಲೇ ರೆಡಿ ಮಾಡ್ಕೊಂಡಿದ್ದು. ಬ್ಲ್ಯಾಕ್ ಕಲರ್ ಕಾರ್ಡ್ಬೋರ್ಡ್ ತೊಗೊಂಡು ಈ ಸೈಜಲ್ಲಿ ಕಟ್ ಮಾಡಿ, ವೈಟ್ ಕಲರ್ A4 ಸೈಜ್ ಶೀಟಲ್ಲಿ ನನಗೆ ಬೇಕಾಗಿರೋ ಪಿಕ್ಚರ್ಸ್ನ ಡ್ರಾ ಮಾಡಿ ಗ್ಲೂಯಿಂದ ಸ್ಟಿಕ್ ಮಾಡಿ ಈ ಥರ ಫ್ಲ್ಯಾಶ್ ಕಾರ್ಡ್ಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಮಗುಗೆ ಅಟ್ರ್ಯಾಕ್ಟ್ ಆಗೋ ಥರ ಇರಬೇಕು. ಈ ಥರ ರ್ಯಾಬಿಟ್, ಡಕ್, ಬಟರ್ಫ್ಲೈ ಈ ಥರ ಫ್ಲ್ಯಾಶ್ ಕಾರ್ಡ್ಸ್ನ ನಾನೇ ಮನೇಲಿ ರೆಡಿ ಮಾಡಿಕೊಂಡು 1 ತಿಂಗಳಾದಮೇಲೆ ನಮ್ಮ ಪಾಪುಗೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಚೆನ್ನಾಗಿ ವಿಷುವಲ್ ಡೆವಲಪ್ಮೆಂಟ್ ಆಯಿತು ಅಂದರೆ, ನಮ್ಮ ಪಾಪುಗೆ ಅವಳು ಹಾಲು ಕುಡಿದು ಚೆನ್ನಾಗಿ ಖುಷಿಯಾಗಿ ಆಟಾಡ್ತಾ ಇದ್ದಾಳೆ ಅನ್ನೋ ಟೈಮಲ್ಲಿ ನಾನು ಈ ಫ್ಲ್ಯಾಶ್ ಕಾರ್ಡ್ಸ್ನ ತೋರಿಸ್ತಾ ಇದ್ದೆ. ಸೊ ನಾನು ಈ ಥರ ಫ್ಲ್ಯಾಶ್ ಕಾರ್ಡ್ಸ್ನ ಹಿಡಿದ್ರೆ ಶಿ ಕ್ಯಾನ್ ಅಬ್ಸರ್ವ್, ಅದನ್ನೇ ಗಮನಿಸ್ತಾ ಇದ್ಲು. ನಾನು ರೈಟ್ ಸೈಡ್ಗೆ ತಂದರೆ ಐಬಾಲ್ನ ರೈಟ್ ಸೈಡ್ಗೆ ತರೋಳು, ನಾನು ಲೆಫ್ಟ್ ಸೈಡ್ಗೆ ಕಾರ್ಡ್ಸ್ ತಂದರೆ ಐಬಾಲ್ನ ಲೆಫ್ಟ್ ಸೈಡ್ಗೆ ತರೋಳು. ನಾನು ಮೇಲೆ ಕೆಳಗಡೆ ಫ್ಲ್ಯಾಶ್ ಕಾರ್ಡ್ಸ್ ನಾನು ಯಾವ ರೀತಿ ತೋರಿಸ್ತೀನೋ ಆ ರೀತಿನೇ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು 1 ತಿಂಗಳು ಪಾಪು ಇದ್ದಾಗಲೇ. ಸೊ ಅದರಿಂದ ನಿಮ್ಮ ಪಾಪುಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ. ಈ ಥರ ತೋರಿಸೋದ್ರಿಂದ ನಿಮ್ಮ ಮಕ್ಕಳನ್ನ ವಿಷುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ, ಬ್ರೈನ್ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗತ್ತೆ. ನೋಡಿ, ಈ ಥರ ಅವಳು ಸುಮ್ಮನೆ ಆಟಾಡ್ತಾ ಇದ್ದಾಳೆ ಅನ್ನೋವಾಗ ಈ ಥರ ತೋರಿಸ್ಕೊಂತ ಬನ್ನಿ. ಇನ್ನು ತುಂಬ ಮಾಡಿದ್ದು, ನಾನು 20 ಕಾರ್ಡ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ನೋಡ್ಬೋದು, ಅದು ಪಾಪು 5 months ಆಗಿರೋದ್ರಿಂದ ಇದು ಸ್ವಲ್ಪ ಎತ್ತಿಟ್ಟಿದ್ನ, ಸ್ವಲ್ಪ ಹಾಳಾಗಿದೆ. ನೋಡಿ, ಈ ಥರ ಎಲ್ಲ ತೋರಿಸೋದ್ರಿಂದ ಮಗುವಿನ ವಿಷನ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅವ್ರಿಗೆ 3 ತಿಂಗಳ ತನಕ ಈ 3 ಕಲರ್ ಕಾಣೋದ್ರಿಂದ ಅವ್ರು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಅಥವಾ ನೀವು ಈ ಥರ ಮಾಡಲಿಲ್ಲ ಅಂದ್ರೂ ಒಂದು ದೊಡ್ಡ ಕಾರ್ಡ್ಬೋರ್ಡ್ ತೊಗೊಂಡು, ಅಥವಾ ರೊಟ್ಟಿದ್ರೆ ನಿಮ್ಮ ಮನೇಲಿ ವೇಸ್ಟಾಗಿ ನೀವು ಈ ಥರ ಪಿಕ್ಚರ್ಸ್ ಡ್ರಾ ಮಾಡಿ ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ಅದಕ್ಕೆ ಸ್ಟಿಕ್ ಮಾಡಿ ಮಗು ತೊಟ್ಲು ಪಕ್ಕ ಗೋಡೆಯಲ್ಲಿ ಅಂಟಿಸೋದ್ರಿಂದ ಮಗು ಆಟಾಡೋ ಟೈಮಲ್ಲಿ ಅದನ್ನೇ ಅಬ್ಸರ್ವ್ ಮಾಡಿ ಆಟ ಆಡುತ್ತೆ. ಸೊ ಅದರಿಂದನೂ ಅವ್ರ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ, ತೋರಿಸ್ದಂಗೂ ಕೂಡ ಆಗುತ್ತೆ. ಇಷ್ಟ ಆಗಿತ್ತು ಈ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾರ್ಡ್ಸ್ ಬಗ್ಗೆ. ನೆಕ್ಸ್ಟ್ ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ ನೋಡೋಣ. ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ 3 ತಿಂಗಳಾದಮೇಲೆ 6 ತಿಂಗಳೊಳಗಡೆ ಮಗುವಿಗೆ ಚೆನ್ನಾಗಿ ವಿಷುವಲ್ ಡೆವಲಪ್ಮೆಂಟ್, ಪ್ರೈಮರಿ ಕಲರ್ಸ್ನ ಅಬ್ಸರ್ವ್ ಮಾಡೋಕ್ಕೆ, ನೋಡೋಕ್ಕೆ ಚೆನ್ನಾಗಿ ಅವರಿಗೆ ದೃಷ್ಟಿ ಬಂದಿರುತ್ತೆ, ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ. ಸೊ ಆವಾಗ ನೀವು ಈ ಥರ ಕಲರ್ಫುಲ್ ಫ್ಲ್ಯಾಶ್ ಕಾರ್ಡ್ಸ್ನ ನಾನು ಮೀಶೋಯಿಂದ ತೊಗೊಂಡಿದ್ದೆ. ಸೆಟ್ ಆಫ್ 7 ಬಂದಿತ್ತು ನನಗೆ, ತುಂಬ ಚೆನ್ನಾಗಿತ್ತು. ನಾನು ನಮ್ಮ ಪಾಪುಗೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆ್ಯನಿಮಲ್ಸ್ ಅಂದರೆ ಅವಳಿಗೆ ತುಂಬ ಇಷ್ಟ. ಆಮೇಲೆ ಅದನ್ನು ಅಬ್ಸರ್ವ್ ಚೆನ್ನಾಗಿ ಮಾಡ್ತಾಯಿದ್ಲು. ಸೊ ನಾನು ಅದನ್ನು
ಆ್ಯನಿಮಲ್ಸಿಂದ ಸ್ಟಾರ್ಟ್ ಮಾಡಿದ್ದೆ. ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ನೋಡ್ಬೋದು ನೀವು, ಈ ರೀತಿ ಇರುತ್ತೆ. ವೈಟ್ ಕಲರ್ ಬ್ಯಾಕ್ಗ್ರೌಂಡಲ್ಲಿ ಪರ್ಟಿಕ್ಯುಲರ್ ಏನು ಪಿಕ್ಚರ್ ಇರುತ್ತೆ ಅದು ಮಾತ್ರ ಕಾಣ್ತಾ ಇರುತ್ತೆ. ಮಗುನ 3 ವರ್ಷದ ತನಕ ಅವರಿಗೆ ತುಂಬ ಚೆನ್ನಾಗಿ ಫೋಟೋಗ್ರಫಿ ಮೆಮೊರಿ ತುಂಬ ಚೆನ್ನಾಗಿರುತ್ತೆ. ಅವ್ರು ಏನು ನೋಡ್ತಾರೋ ಅದನ್ನು ಕಲಿಯೋ ಶಕ್ತಿ ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ನಾವು ಈ ಥರ ತೋರಿಸೋದ್ರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಮಗುವಿನ ನ್ಯೂರಾನ್ಸ್ 1 ನಿಮಿಷಕ್ಕೆ 1000 ನ್ಯೂರಾನ್ಸ್ ಕನೆಕ್ಟ್ ಆಗ್ತಾ ಇರುತ್ತೆ. ನೀವು ಕಂಟಿನ್ಯೂಸ್ ಆಗಿ ಇವಾಗ ಒಂದು ಕಾಂಗೆರೋ ತೊಗೊಳ್ಳಿ, ಕಾಂಗೆರೋ ಅಂತ ನೀವು ದಿಸಕ್ಕೆ 1 ಸತಿ 6 ತಿಂಗಳು ಅಥವಾ 9 ತಿಂಗಳು 10 ತಿಂಗಳು ತನಕ ನೀವು ಇದನ್ನೇ ತೋರಿಸ್ಕೊಂಡು ಬಂದರೆ ಪಿಕ್ಚರ್ ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವರು ಐಡೆಂಟಿಫೈ ಮಾಡ್ತಾರೆ. ಮತ್ತು ನೀವು ಕೇಳಿದ ತಕ್ಷಣ ಇದೇ ಕಾಂಗೆರೋ ಅಥವಾ ಅವರೇ ಮಾತು ಕಲಿತ ಮೇಲೆ ಇದೇ ಕಾಂಗೆರೋ ಅಂತ ಹೇಳ್ತಾರೆ. ಇದರಿಂದ ಮುಂದಿನ ದಿನಗಳಲ್ಲಿ ಜ್ಞಾಪನ ಶಕ್ತಿನೂ ಚೆನ್ನಾಗಿರುತ್ತೆ, ಅವ್ರು ಓದಿದ್ದೆಲ್ಲ ಕಾನ್ಸಂಟ್ರೇಟ್ ಮಾಡೋ ಶಕ್ತಿನೂ ಚೆನ್ನಾಗಿರುತ್ತೆ. ಸೊ ಅದರಿಂದ ನೀವು ಇವಾಗಲಿಂದನೇ 0 to 6 years ತನಕ ಮಗುವಿನ 90% ಬ್ರೈನ್ ಡೆವಲಪ್ ಆಗೋಗಿರುತ್ತೆ. ನ್ಯೂರಾನ್ಸ್ ಎಲ್ಲ ನಿಮಿಷಕ್ಕೆ 1000 ನ್ಯೂರಾನ್ಸ್ ಕನೆಕ್ಟ್ ಆಗುತ್ತೆ ಅನ್ನಲ್ಲ. ಸೊ ಅದು 6 years ಒಳಗಡೆ ಬ್ರೈನ್ ಡೆವಲಪ್ಮೆಂಟ್ ಫುಲ್ ಕಂಪ್ಲೀಟ್ ಆಗಿರುತ್ತೆ. 10% ಆಫ್ ಬ್ರೈನ್ ಡೆವಲಪ್ಮೆಂಟ್ ಅವ್ರು ದೊಡ್ಡವ್ರು ಆಗ್ತಾ 18 years ತನಕ ಆಗುತ್ತೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಆದಷ್ಟು ನೀವೇನು ಹೇಳ್ಕೊಟ್ರು ಅವರಿಗೆ ಕಲಿಯೋ ಶಕ್ತಿ ಇರುತ್ತೆ. ಸೊ ನಿಮ್ಮ ಮಕ್ಕಳಿಗೆ ಇವಾಗಲಿಂದನೇ ಸ್ಟಾರ್ಟ್ ಮಾಡಿ. ತುಂಬ ಜನ ಹೇಳಿರೋದನ್ನ ಕೇಳಿದ್ದೀನಿ, ಸ್ಕೂಲ್ಗೆ ಹೋದ್ಮೇಲೆ ಕಲಿಯೋದಿದ್ದೇ ಇರುತ್ತೆ, ಇವಾಗಲಿಂದನೇ ಏನು ಟಾರ್ಚರ್ ಮಕ್ಕಳಿಗೆ, ನಿಜವಾಗ್ಲೂ ಕಲಿತಾರ ಅವ್ರಿಗೆ ಹೇಳ್ತಾರ ಅಂತ. ಅದು ನಿಜವಾಗ್ಲೂ ಕಲಿತಾರೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಇದನ್ನು ತೋರಿಸೋದ್ರಿಂದ ಅವ್ರು ಕಲಿತಾರೆ. ಮತ್ತು ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ಬೇಕಾದ್ರೆ ಗಮನ ಯಾವಾಗಲೂ ಫ್ಲ್ಯಾಶ್ ಕಾರ್ಡ್ಸ್ ಮೇಲೆ ಇರಬೇಕು. ಮಗು ಹ್ಯಾಪಿ ಆಗಿ ಹಾಲು ಕುಡ್ದು ಆಟ ಆಡ್ತಿದೆ ಅನ್ನೋ ಟೈಮಲ್ಲಿ ಮಾತ್ರ ನೀವು ಫ್ಲ್ಯಾಶ್ ಕಾರ್ಡ್ಸ್ನ ತೋರಿಸ್ಬೇಕು. ಈ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡಬೇಕು. ಮಗುಗೆ ಕಿರಿಕಿರಿ ಮಾಡ್ತಿದೆ, ನಿದ್ದೆ ಬರ್ತಿದೆ ಮಗುಗೆ ಅನ್ನೋ ಟೈಮಲ್ಲಿ ಬೇಡ, ಅವ್ರ ಗಮನ ಇಲ್ಲಿರಲ್ಲ. ಸೊ ನೀವು ಅಷ್ಟೇ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋ ಟೈಮಲ್ಲಿ ನಿಮ್ಮ ಮೊಬೈಲ್, TV ಅಥವಾ ಏನಿರುತ್ತೆ ನಿಮ್ಮ ಕೆಲಸನ ಸ್ವಲ್ಪ ಸೈಡಲ್ಲಿಟ್ಟು ಮಗುಗೋಸ್ಕರ 10 minutes ಟೈಮ್ ಕೊಟ್ಟು ಫ್ಲ್ಯಾಶ್ ಕಾರ್ಡ್ಸ್ನ ಸ್ಟಾರ್ಟ್ ಮಾಡಿ. ಇವಾಗ ಫ್ಲ್ಯಾಶ್ ಕಾರ್ಡ್ಸ್ ಏನಂತ ಗೊತ್ತಾಯ್ತಲ್ವಾ, ಫ್ಲ್ಯಾಶ್ ಕಾರ್ಡ್ಸ್ ಯೂಸಸ್ ಎಲ್ಲ ಗೊತ್ತಾಯಿತು. ಇವಾಗ ಯಾವ ರೀತಿ ತೋರಿಸೋದು ಅಂತ ನಾನು ಹೇಳ್ಕೊಡ್ತೀನಿ. ಈಗ ಇದು ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ನಾನು ಇದನ್ನು ನೋಡಿ ಅನಿಮಲ್ಸ್ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡಿದ್ದೀನಿ. ನಿಧಾನಕ್ಕೆ ಇದು ಝೀಬ್ರಾ, ಇದು ಜಿರಾಫೆ ಅಂತ ತೋರಿಸೋದ್ರಿಂದ ಮಗು ಬ್ರೈನ್ಗೆ ಹೋಗೋಲ್ಲ. ಇದ್ರ ಹೆಸರು ಫ್ಲ್ಯಾಶ್ ಕಾರ್ಡ್ಸ್. ಫ್ಲ್ಯಾಶ್ ಅಂದರೆ ಸ್ಪೀಡಾಗಿರಬೇಕು. ನೀವೇನೇ ಹೇಳ್ಕೊಟ್ರು ಈ ಥರ ಸ್ಪೀಡಾಗಿ ಪ್ಯಾಂಡಾ, ರೈನೋಸರಸ್, ಡಾಗ್, ಹಿಪೋಪಟಮಸ್, ಕ್ಯಾಟ್, ಆಕ್ಸ್, ಬೀರ್, ಗೋಟ್, ಗೊರಿಲ್ಲಾ ಈ ಥರ ಹೇಳೋದ್ರಿಂದ ಮಗು ಗಮನ ನಿಮ್ಮ ಹತ್ರ ಇರುತ್ತೆ, ಫ್ಲ್ಯಾಶ್ ಕಾರ್ಡ್ಸ್ ಮೇಲೆ ಇರುತ್ತೆ. ನೀವು ನಿಧಾನವಾಗಿ ಅಥವಾ ಏನೋ ನೀವು ಹೇಳಬೇಕಾದ್ರೆ ನಿಮ್ಮ ವಾಯ್ಸ್ನ ಮಾಡ್ಯುಲೇಷನ್ ಮಾಡ್ಕೋಬೇಕಾಗುತ್ತೆ. ಟೈಗರ್, ಕೌ, ಡಾಂಕಿ, ರ್ಯಾಟ್, ಶೀಪ್, ಡೀರ್, ರ್ಯಾಬಿಟ್ ಈ ಥರ ತೋರಿಸೋದ್ರಿಂದ ಮಕ್ಕಳು ಖಂಡಿತವಾಗ್ಲೂ ತಾಯಿಯವ್ರ ವಾಯ್ಸ್ನ ಚೆನ್ನಾಗಿ ಗಮನಿಸ್ತಾರೆ. ಅದರಿಂದ ಗಮನ ಎಲ್ಲ ಫ್ಲ್ಯಾಶ್ ಕಾರ್ಡ್ಸ್ ಮೇಲೆ ಇರುತ್ತೆ. ಆಮೇಲೆ ನೀವು ಫ್ಲ್ಯಾಶ್ ಕಾರ್ಡ್ಸ್ ತೊಗೋಬೇಕಾದ್ರೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮುಂದೆ ಯಾವಾಗಲೂ ವೈಟ್ ಬ್ಯಾಕ್ಗ್ರೌಂಡಲ್ಲಿ ಈ ಥರ ಪಿಕ್ಚರ್ ಕ್ಲಿಯರ್ ಆಗಿರಬೇಕು ಮತ್ತು ಹಿಂದೆಗಡೆ ಇದ್ರ ಡೀಟೇಲ್ಸ್ ಇರಬೇಕು. ರ್ಯಾಬಿಟ್ ಅಂತ ಇವಾಗ ನಾನು ತೋರಿಸ್ತಾ ಇದ್ದೀನಿ ಹಿಂಗೆ ಸ್ಪೀಡಾಗಿ ಅಂದರೆ ಇಲ್ಲಿ ಹಿಂದೆಗಡೆ ಏನೂ ಇಲ್ಲ ಅಂದರೆ ನಾನು ಈ ಥರ ನೋಡಿ ತೋರ್ಸೋಕ್ಕೆ ಟೈಮ್ ಆಗುತ್ತೆ. ಸೊ ಅದರಿಂದ ಏನೂ ಯೂಸ್ ಆಗಲ್ಲ. ಹಿಂದೆಗಡೆ ಲಿಪ್ಪಾಡ್ ಅಂತ ಬಂದಿದೆ, ಇಲ್ಲೂ ಲಿಪ್ಪಾಡ್ ಅಂತ ಬಂದಿದೆ. ನಾನು ತೋರಿಸಿದ ತಕ್ಷಣ ಅಟ್ ಅ ಟೈಮ್ ಫ್ಲ್ಯಾಶ್ ಆಗಿದ ತಕ್ಷಣ ನಾನು ಇದ್ರ ಹೆಸರು ಹೇಳೋದ್ರಿಂದ ಮಗುವಿನ ಆ ಐ ಮತ್ತು ಬ್ರೈನು ಚೆನ್ನಾಗಿ ವರ್ಕ್ ಆಗಿ ಅವ್ರ ಮೆಮೊರಿಲಿ ಇದು ಚೆನ್ನಾಗಿ ಸ್ಟೋರ್ ಆಗುತ್ತೆ. ನೋಡಿ, ಹಾರ್ಸ್, ಕ್ಯಾಮಲ್, ಹುಲ್ಫ್, ಕಾಂಗೆರೋ, ಝೀಬ್ರಾ ಈ ಥರ ತೋರಿಸೋದ್ರಿಂದ ಅವ್ರ ಬ್ರೈನ್ಗೆ ಚೆನ್ನಾಗಿ ಇದು ಹೋಗಿ ಕೂರುತ್ತೆ. ಅವ್ರ ಬ್ರೈನ್ ಡೆವಲಪ್ಮೆಂಟ್ಗೆ, ನರ್ವ್ ಸಿಸ್ಟಮ್ ಕನೆಕ್ಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದ್ರಿಂದ ತುಂಬ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ನೀವು ಯಾರಾದರೂ ತೋರಿಸ್ಬೇಕು ಅಂತ ಇದ್ದರೆ ಅಥವಾ ತೋರಿಸ್ತಾರಾದರೆ ಖುಷಿ, ನಿಮ್ಮ ಮನೇಲಿ ಮಗು ಇದ್ದರೆ ಖಂಡಿತವಾಗ್ಲೂ ನೀವು ಇಂಥ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಂಡು ನಿಮ್ಮ ಮಗುಗೆ ತೋರಿಸೋದ್ರಿಂದ, ಈ ಆ್ಯಕ್ಟಿವಿಟಿ ಮಾಡೋದ್ರಿಂದ ಮಗು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ನಾನು ಇದನ್ನು ತೊಗೊಂಡಿದ್ದು ಮೀಶೋಯಿಂದ. ಸೆಟ್ ಆಫ್ 7 ಬರುತ್ತೆ ನನಗೆ. ನೋಡಿ, ಇದು ಆ್ಯನಿಮಲ್ಸ್ ಇರುತ್ತೆ. 28 ಕಾರ್ಡ್ಸ್ ಇರುತ್ತೆ, 28 ಅನಿಮಲ್ಸ್ ನೇಮ್ಸ್ ಇರುತ್ತೆ. ನೆಕ್ಸ್ಟ್ ನಾನು ತೋರಿಸ್ತೀನಿ ಫ್ರೂಟ್ಸು. ನಮ್ಮ ಪಾಪುಗೆ ಇವಾಗ 5 months ಆಗಿರೋದ್ರಿಂದ ಇದೆಲ್ಲ ಹೊಸದಾಗಿದೆ. ಇನ್ನು ನಾನು ಆ್ಯನಿಮಲ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ 3 ಇವಾಗ ಸ್ಟಾರ್ಟ್ ಮಾಡ್ತಾ ಇರೋದು. ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಯಾವಾಗಲೂ 5 ಕಾರ್ಡ್ಸಿಂದ ಸ್ಟಾರ್ಟ್ ಮಾಡಿ. ನೋಡಿ, ಇವಾಗ ಯಾವಾಗಲೂ 5 ಕಾರ್ಡ್ಸ್ ತೊಗೊಳ್ಳಿ. ಇವಾಗ ಇನಿಷಿಯಲ್ ಡೇಟ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಅಂದರೆ 5 ಕಾರ್ಡ್ಸ್ ತೊಗೊಳ್ಳಿ. ಮ್ಯಾಂಗೋ, ಮಸ್ಕ್ ಮಿಲನ್, ವಾಟರ್ಮಿಲನ್, ಡೇಟ್ಸ್, ಬ್ಯಾನನಾ. ಈ ಥರ 5 ಕಾರ್ಡ್ಸ್ ತೊಗೊಂಡು ದಿನದಲ್ಲಿ 5 ಕಾರ್ಡ್ಸಿಂದನೇ ಸ್ಟಾರ್ಟ್ ಮಾಡಿ. ಬ್ಯಾನನಾ, ವಾಟರ್ಮಿಲನ್, ಮಸ್ಕ್ ಮಿಲನ್, ಮ್ಯಾಂಗೋ, ಡೇಟ್ಸ್, ಬ್ಯಾನನಾ, ವಾಟರ್ಮಿಲನ್, ಮಸ್ಕ್ ಮಿಲನ್,
ಮ್ಯಾಂಗೋ, ಡೇಟ್ಸ್ ಈ ಥರ ದಿವಸಕ್ಕೆ 1-2 ಸತಿ ಕಂಟಿನ್ಯೂಸ್ ತೋರಿಸೋದ್ರಿಂದ ಮಗು ಬ್ರೈನಲ್ಲಿ ಇದೋಗಿ ಅವ್ರ ಬ್ರೈನಲ್ಲಿ ಕೂರುತ್ತೆ. ಸೊ ಆಯಿತಾ, 5 ಕಾರ್ಡ್ಸ್ ಆಯಿತು, 5 ಡೇಸ್ ತೋರಿಸಾಯಿತು. ನೆಕ್ಸ್ಟ್ 2 ಕಾರ್ಡ್ಸ್ ಆ್ಯಡ್ ಮಾಡಿ ಇದಕ್ಕೆ. ನೆಕ್ಸ್ಟ್ 2 ಕಾರ್ಡ್ಸ್ ಆ್ಯಡ್ ಮಾಡ್ತಾ 1 ಮಂತ್ ಅಷ್ಟೊತ್ತಿಗೆ ನೀವು 28 ಕಾರ್ಡ್ಸ್ನು ಕಂಪ್ಲೀಟ್ ಮಾಡಿರ್ತೀರ. 1 ಮಂತ್ ಕಂಪ್ಲೀಟ್ ಆಯಿತು, ಮಗುಗೆ ತೋರಿಸಾಯಿತು ಅಂದರೆ ರಿಪೀಟೆಡ್ಲಿ ತೋರಿಸಿ. ಎಲ್ಲ 28 ಕಾರ್ಡ್ಸನ್ನು ನೀವು ರಿಪೀಟೆಡ್ಲಿ ಈ ಥರ ತೋರಿಸ್ಬೋದು ನೋಡಿ. ಆ್ಯನಿಮಲ್ಸ್ ಮತ್ತು ಫ್ರೂಟ್ಸ್ ನೋಡಿದ್ರಿ. ಇವಾಗ ಬರ್ಡ್ಸಲ್ಲಿ ಕೂಡ 27 ಕಾರ್ಡ್ಸ್ ಇರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ಇರುತ್ತೆ. ಬರ್ಡ್ಸ್ ನೇಮ್ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ಅವ್ರಿಗೆ ಗ್ರಾಸ್ ಮಾಡೋಕ್ಕೆ ಸ್ವಲ್ಪ ಎಳೆ ಮಗು ಇದ್ದರೆ ಕಷ್ಟ ಆಗುತ್ತೆ. 3, 4, 5 ಮಂತ್ಸ್ ಬೇಡ, 9 ಮಂತ್ಸಿಂದ ಸ್ಟಾರ್ಟ್ ಮಾಡಿ. ನಾನು ಕೂಡ ಬರ್ಡ್ಸನ್ನು ಸ್ಟಾರ್ಟ್ ಮಾಡಿಲ್ಲ ನಮ್ಮ ಪಾಪುಗೆ, 9 ಮಂತ್ಸಿಂದ ಸ್ಟಾರ್ಟ್ ಮಾಡೋಣ ಅಂತ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ನೋಡಿ. ಇದು ಬರ್ಡ್ಸ್ ಫ್ಲ್ಯಾಶ್ ಕಾರ್ಡ್ಸ್. ನೆಕ್ಸ್ಟು ಆಲ್ಫಾಬೆಟ್ಸ್ ಇದೆ. ಆಲ್ಫಾಬೆಟ್ಸ್ ನಂಬರ್ಸ್ ಕೂಡ ಅಷ್ಟೇ 9-10 ಮಂತ್ಸ್ ಅಥವಾ 1 ಇಯರ್ ಆದಮೇಲೆ ಕೂಡ ನೀವು ಸ್ಟಾರ್ಟ್ ಮಾಡ್ಬೋದು ನೋಡಿ. A to Z ಆಲ್ಫಾಬೆಟ್ಸು ಇದರಲ್ಲಿರುತ್ತೆ. 1 ಕಾರ್ಡ್ ನಿಮಗೆ A to Z ಅಂತ ಫುಲ್ ಇರುತ್ತೆ. ಸ್ವಲ್ಪ ದೊಡ್ಡವರಾದಮೇಲೆ ತೋರ್ಸೋಕ್ಕೆ ಇಲ್ಲಿ ನೋಡಿ. A, B, C, D, E, F, G. ನಿಮ್ಮ ಪಪ್ಪು ಏನಾದರೂ 1 ವರ್ಷ ಇದ್ದರೆ ನೀವು ಖಂಡಿತವಾಗ್ಲೂ ಆಲ್ಫಾಬೆಟ್ಸ್ನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಹೇಳ್ತಾರಲ್ಲ ದೊಡ್ಡವರು, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ. ಹಾಗೆ ಮನೆಯಿಂದನೇ ನೀವು ಕಲಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳು ಕಲಿತಾರೆ. ಈ ಥರ ಫ್ಲ್ಯಾಶ್ ಕಾರ್ಡ್ಸು ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಮಕ್ಕಳು ಬ್ರೈನ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮತ್ತು ಟಿ ವಿಲಿ ಕೂಡ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ಬೋದು. ಫ್ಲ್ಯಾಶ್ ಕಾರ್ಡ್ಸ್ ಯೂಟ್ಯೂಬ್ ತುಂಬ ಚಾನಲ್ಗಳಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ವಿಡಿಯೋ ಅಂತಲೇ ಹಾಕ್ತಾರೆ. ಪ್ಲೀಸ್ ಅದು ಬೇಡ, ಖಂಡಿತವಾಗ್ಲೂ ಅದನ್ನು ಅವಾಯ್ಡ್ ಮಾಡಿ. ಒಂದಿನ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸಿ ಮತ್ತು 2 ಡೇಸ್ 3 ಡೇಸ್ ಗ್ಯಾಪ್ ಬಿಟ್ಟು ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದು ಈ ಥರ ಎಲ್ಲ ಮಾಡಬೇಡಿ. ಆವಾಗ ಮಗುಗೆ ಗಮನವೂ ಇರಲ್ಲ ಮತ್ತು ಅವ್ರ ಇಂಟ್ರೆಸ್ಟು ತೋರಿಸಲ್ಲ. ಆ ಥರ ಮಾಡಬೇಡಿ. ದಿವಸದಲ್ಲಿ ನೀವು ಮಗುಗೋಸ್ಕರ ಅಂತಲೇ 10 ಮಿನಿಟ್ಸ್ ಪ್ಲೀಸ್ ಟೈಮ್ ಸ್ಪೆಂಡ್ ಮಾಡಿ. ಅವ್ರು ತುಂಬ ಚೆನ್ನಾಗಿ ಕಲಿತಾರೆ ನೋಡಿ. ವೆಜಿಟೇಬಲ್ಸ್, ನಾನು ನಮ್ಮ ಪಾಪಗೆ ವೆಜಿಟೇಬಲ್ಸ್ ಹೇಳ್ಕೊಡ್ತೀನಿ ಚೆನ್ನಾಗಿ. ವೆಜಿಟೇಬಲ್ಸ್, ಫ್ರೂಟ್ಸ್ ಮತ್ತು ಆ್ಯನಿಮಲ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ 3ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ವೆಜಿಟೇಬಲ್ಸ್, ಕುಕುಂಬರ್, ಬೀಟ್ರೂಟ್, ಪುಟಗಾಡ್, ಕ್ಯಾಬೇಜ್ ಈ ಥರ ತೋರಿಸೋದ್ರಿಂದ ಅವ್ರ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಿದೆ. ಇದು ನೀವು ನೋಡಿದ್ದು ಸೆಟ್ ಆಫ್ 27 ಕಾರ್ಡ್ಸು ವೆಜಿಟೇಬಲ್ಸ್ದು. ನೆಕ್ಸ್ಟ್ ನಮಗೆ ನಂಬರ್ಸ್ ಕಾರ್ಡ್ಸ್ ಬರುತ್ತೆ. ನಂಬರ್ಸ್ ಕಾರ್ಡ್ಸು ಅಷ್ಟೇ 1 ವರ್ಷ ಆದಮೇಲೆ ನೀವು ಸ್ಟಾರ್ಟ್ ಮಾಡಿ. ಯಾಕಂದರೆ ನಂಬರ್ಸ್ ಕಾರ್ಡ್ಸಲ್ಲಿ ಪರ್ಟಿಕ್ಯುಲರ್ ಇಷ್ಟೇ ಅಂತ ಇರಲ್ಲ. ನಾನು ತೋರಿಸ್ತೀನಿ ನೋಡಿ. ಇವಾಗ ನಂಬರ್ಸ್ ಕಾರ್ಡ್ಸಲ್ಲಿ 6, ಇವಾಗ 6 ಅಂತ ಇದೆ. 6 ಬಿಗ್ ಲೆಟರಲ್ಲಿ ಇದ್ದಿದ್ರೆ ಕಾಣೋದು. ಇವಾಗ 6 ಬಲೂನ್ಸ್ನ ಕೌಂಟ್ ಮಾಡಬೇಕಾಗುತ್ತೆ ಮಗುಗೆ. ಅಷ್ಟೊಂದು ಮಗುಗೆ ಏನು ಕೌಂಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ 1 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡೋದ್ರಿಂದ ನೀವು ಹೇಳ್ಕೊಡಿ. 1, 2, 3, 4 ಅಂತ ಹೇಳ್ಕೊಡಿ, ಕಲಿತಾರೆ. ಬಟ್ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದ್ರಿಂದ ಅವ್ರಿಗೆ ಅಷ್ಟೇನು ಕಲಿಯೋಕ್ಕೆ ಆಗಲ್ಲ. ನೋಡ್ಬೋದು ನೀವು. 1 ಅಂದರೆ 1 ಲಯನ್ ಇದೆ. ಲಯನ್ ಅವ್ರು ಅಬ್ಸರ್ವ್ ಮಾಡ್ತಾರೆ, ಬಟ್ 1 ನಂಬರ್ನ ಅಬ್ಸರ್ವ್ ಮಾಡಲ್ಲ. ಅವ್ರಿಗೆ ಕೌಂಟ್ ಮಾಡೋಕ್ಕೂ ಇನ್ನೂ ಬರ್ತಾ ಇರಲ್ಲ ನೋಡಿ. 2 ಅಂದರೆ 2 ಇರುತ್ತೆ. ಸೊ ಇದನ್ನು 1 ವರ್ಷ ಆದಮೇಲೆ ನೀವು ಸ್ಟಾರ್ಟ್ ಮಾಡ್ಬೋದು. ನಾನು ಇನ್ನು ನಮ್ಮ ಪಾಪುಗೆ ನಂಬರ್ಸ್ ಸ್ಟಾರ್ಟ್ ಮಾಡಿಲ್ಲ, ಬಟ್ ಕಲರ್ಸ್ ಸ್ಟಾರ್ಟ್ ಮಾಡಿದ್ದೀನಿ. ಕಲರ್ಸ್ ತುಂಬ ಚೆನ್ನಾಗಿ ನೋಡ್ತಾಳೆ ನಮ್ಮ ಪಾಪು ನೋಡಿ. ಬ್ಲೂ, ಗೋಲ್ಡನ್, ಶೇಪ್ಸ್, ರೆಕ್ಟ್ಯಾಂಗಲ್, ಹಾರ್ಟ್, ಎಕ್ಸಗನ್ ಈ ಥರ ಕಲರ್ಸ್ ಮತ್ತು ಶೇಪ್ಸ್ನ ತುಂಬ ಚೆನ್ನಾಗಿ ನೋಡ್ತಾರೆ. ಕಲರ್ಫುಲ್ ಆಗಿರುತ್ತೆ. ಇದನ್ನು ನೀವು ಟ್ರೈ ಮಾಡ್ಬೋದು. ನಿಮ್ಮ ಪಾಪು 3, 4, 5 ಮಂತ್ಸ್ 6 ಮಂತ್ಸ್ ಇದೆ ಅಂದರೆ ನೀವು ಇದನ್ನು ಟ್ರೈ ಮಾಡ್ಬೋದು. ಇದನ್ನು ತೋರಿಸಿ 1, 3, 4 ಮಂತ್ಸ್ ಆದಮೇಲೆ ಮಗುಗೆ ಮಾತು ಬರೋಕ್ಕೆ ಸ್ಟಾರ್ಟ್ ಆದಾಗ ನೀವು ಕೇಳ್ಬೋದು, ಮಗುಗೆ ಕ್ವೆಶ್ಚನ್ ಮಾಡ್ಬೋದು. ಬ್ಲ್ಯಾಕ್ ಕಲರ್ ಯಾವುದು, ಆರೆಂಜ್ ಕಲರ್ ಯಾವುದು ಅಂದರೆ ನಿಜವಾಗ್ಲೂ ಅವ್ರು ಐಡೆಂಟಿಫೈ ಮಾಡ್ತಾರೆ. ಬ್ಲ್ಯಾಕ್ ಯಾವುದು, ಆರೆಂಜ್ ಯಾವುದು ಅಂತ ನೀವೇ ಅಬ್ಸರ್ವ್ ಮಾಡಿ. ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಪ್ಲೀಸ್ ಈ ಫ್ಲ್ಯಾಶ್ ಕಾರ್ಡ್ಸ್ ಆ್ಯಕ್ಟಿವಿಟಿನ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ, ಇವಾಗ ಫ್ಲ್ಯಾಶ್ ಕಾರ್ಡ್ಸ್ ನಾನು ಯೂಸ್ ತೋರಿಸ್ತಾ ಇದ್ದೀನಿ ಮಗುಗೆ. ಮಗು ಬೇಕು ಅಂತ ಇದೆ, ಕೇಳ್ತಿದೆ ಅಥವಾ ಕೈ ಚಾಚ್ತಿದೆ, ಬೇಕು ಅಂದರೆ ಖಂಡಿತವಾಗ್ಲೂ ನೀವು ಫ್ಲ್ಯಾಶ್ ಕಾರ್ಡ್ಸ್ನ ಕೊಡಿ. ದೇ ಕ್ಯಾನ್ ಟಚ್ ಆ್ಯಂಡ್ ಫೀಲ್. ನೋಡಿ, ಈ ಥರ ನೋಡಿ ಮುಟ್ಟಿ ಆಟ ಆಡಲಿ. ಆವಾಗ ಇನ್ನೂ ಚೆನ್ನಾಗಿ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ ಟಿ ವಿಲಿ ನೀವು ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದ್ರಿಂದ ಟಿ ವಿಲಿ ಬರೋ ಆ್ಯನಿಮೇಷನ್ನು, ಕಲರ್ಸು, ಲೈಟಿಂದ ಅವ್ರ ಬ್ರೈನ್ ಸ್ಟಿಮ್ಯುಲೇಷನ್ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ನರ್ವ್ ಸಿಸ್ಟಮು ಕನೆಕ್ಟ್ ಆಗೋದು ಫ್ಲ್ಯಾಶ್ ಅಂದರೆ ಈ ಥರ ಫ್ಲ್ಯಾಶ್ ಥರ 1 ಸೆಕೆಂಡ್ ಕನೆಕ್ಟ್ ಆಗ್ತಿರುತ್ತೆ. ಬಟ್ ಟಿ ವಿಲಿ ತುಂಬ ಕಲರ್ಸು, ಅವ್ರ ಆ್ಯನಿಮೇಷನ್ ನೋಡೋದ್ರಿಂದ ಅದು ರ್ಯಾಪಿಡಾಗಿ ಕನೆಕ್ಟ್ ಆಗ್ತಾ ಇರುತ್ತೆ. ಅದರಿಂದ ಅವರು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮೇಲೆ ಗಮನ ಹರಿಸಲ್ಲ. ಅದಕ್ಕಾಗಿ ಈಗಿನ ಕಾಲದಲ್ಲಿ ಮಕ್ಕಳು
ಫೋನ್ ಮತ್ತು ಟಿ ವಿಗೆ ಯಾಕೆ ಅಡಿಕ್ಟ್ ಆಗಿದ್ದಾರೆ ಅಂದರೆ ಅವ್ರ ಬ್ರೈನ್ ಸ್ಟಿಮ್ಯುಲೇಷನ್ನು ತುಂಬ ಜಾಸ್ತಿ ವರ್ಕ್ ಆಗ್ತಾ ಇರುತ್ತೆ. ಇವಾಗ ಏನೇ ಕಾರ್ಟೂನ್ ನೋಡ್ತಾ ಇದ್ರಿ, ಓಡೋದು, ಬೀಳೋದು, ಡೋರ್ ಓಪನ್ ಮಾಡೋದು ಇದೇ ಇರುತ್ತೆ ಕಾರ್ಟೂನಲ್ಲಿ. ತುಂಬ ಟ್ರೈನ್, ಬಸ್ಸಸ್ಸು, ಕಲರ್ಫುಲ್ಸು ಮಕ್ಕಳು ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಆ ಥರ ಮಾಡ್ತಾರೆ. ಅದರಿಂದ ಸ್ಟಿಮ್ಯುಲೇಷನ್ ಜಾಸ್ತಿ ರ್ಯಾಪಿಡಾಗಿ ಆಗೋದ್ರಿಂದ ಅವರು ಆಟ ಕಡೆ ಗಮನ ಹರಿಸಲ್ಲ, ಟಿ ವಿ, ಫೋನ್ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಪ್ಲೀಸ್ 0 to 2 years ಸ್ಕ್ರೀನ್ ಟೈಮ್ ಬೇಡವೇ ಬೇಡ. ಡಾಕ್ಟರ್ಸ್ ಕೂಡ ಅದೇ ಹೇಳ್ತಾರೆ. ಸ್ಕ್ರೀನ್ ಟೈಮ್ ಅಂದರೆ ಬರೀ ಫೋನ್ ಕೊಡೋದಷ್ಟೇ ಅಲ್ಲ, ಟಿ ವಿ ಸ್ಕ್ರೀನ್ ಟೈಮ್ ಕೂಡ ಬೇಡ. ನೀವು ಅದನ್ನು ತೋರಿಸಿ, ನೀವು ಒಂದು ಎಮರ್ಜೆನ್ಸಿ, ಇವಾಗ 2 days ಮನೇಲೇನೋ ಹಬ್ಬ ಇದೆ ಅಥವಾ ಮನೇಲಿ ಜನ ಇದ್ದಾರೆ, ನಾನು ಫ್ಲ್ಯಾಶ್ ಕಾರ್ಡ್ಸ್ನ ಟಿ ವಿಲೇ ತೋರಿಸ್ತೀನಿ, ಬಟ್ 3rd ಡೇಯಿಂದ ನಾನು ಫ್ಲ್ಯಾಶ್ ಕಾರ್ಡ್ಸ್ ತೋರಿಸ್ತೀನಿ ಅಂದರೆ ನಿಮ್ಮ ಮಗು ಖಂಡಿತವಾಗ್ಲೂ ಇದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಅವರು ಟಿ ವಿಗೆ ಬೇಕು ಅಂತಾರೆ, ಅಳೋದು, ಅಥವಾ ಮಮ್ಮ ಪಪ್ಪ ಟಿ ವಿ ಅಂತ ತೋರಿಸೋದು, ಈ ಥರ ಮಾಡ್ತಾರೆ. ಸೊ ಪ್ಲೀಸ್ ಆ ಥರ ಮಾಡಬೇಡಿ, ಅವಾಯ್ಡ್ ಮಾಡಿ. ಏನೇ ನೀವು ಬ್ಯುಸಿ ಇದ್ದರೂ ದಿನದಲ್ಲಿ 10 minutes ಸಾಕು. ವಿತಿನ್ ಅ ಮಿನಿಟ್ ನೀವು ನೋಡಿ, ನಾನು ಇವಾಗ ಕಲರ್ಸ್ ಮತ್ತು ಶೇಪ್ಸ್ ತೋರಿಸ್ತೀನಿ. ಎಷ್ಟು ಬೇಗ ಆಗುತ್ತೆ ಅಂದರೆ ವಿತಿನ್ 1 minute ನೀವು 22 cards ಫುಲ್ಲು ಮುಗಿಸ್ಬೋದು. ಮಲಗಿದೆ, ನೀವು ಮಲಗಿಸಿರ್ತೀರ ಬೆಡ್ ಮೇಲೆ, ಅಥವಾ ನಿಮ್ಮ ಮಗು ಕೂರೋ ಶಕ್ತಿ ಇದೆ, 6 ತಿಂಗಳಾಗಿದೆ ಅಂದರೆ ಕೂರಿಸ್ಕೊಳ್ಳಿ. ಮಗುವಿಂದ ಸ್ವಲ್ಪ ಗ್ಯಾಪು, ಇವಾಗ ಮಗು ಇಲ್ಲಿ ಮಲಗಿದೆ ಅಂದರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಮಗು ಫೇಸ್ ಹತ್ರ ಹೋಗಿ ಪಿಂಕ್, ಗ್ರೀನ್, ಯೆಲ್ಲೋ, ಗ್ರೇ, ಸಿಲ್ವರ್, ಪರ್ಪಲ್, ಬ್ಲೂ, ಗೋಲ್ಡನ್, ರೆಕ್ಟಾಂಗಲ್, ಹಾರ್ಟ್, ಎಕ್ಸಾಗನ್ ಈ ಥರ ತೋರಿಸೋದ್ರಿಂದ ವಿತಿನ್ ಅ ಮಿನಿಟ್ ನೀವು 28 cardsನ ಕಂಪ್ಲೀಟ್ ಮಾಡ್ಬೋದು. ಸೊ ದಿವಸದಲ್ಲಿ 5 ನಿಮಿಷ ಟೈಮ್ ಕೊಡೋಕ್ಕಾಗಲ್ವ ನಿಮ್ಮ ಮಕ್ಕಳಿಗೋಸ್ಕರ? ಸೊ ಪ್ಲೀಸ್ ಫ್ಲ್ಯಾಶ್ ಕಾರ್ಡ್ಸ್ಗೋಸ್ಕರ ಟೈಮ್ ಕೊಡಿ. ಟಿ ವಿ ಮತ್ತು ಫೋನ್ನ ಅವಾಯ್ಡ್ ಮಾಡಿ. ಇದರಿಂದ ನಿಮ್ಮ ಮಗು ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗತ್ತೆ. ನೀವೇ ಅಬ್ಸರ್ವ್ ಮಾಡಿ ಹೇಳ್ತೀರಾ. ಇದೆಲ್ಲ ಕಾರ್ಡ್ಸು ಜಸ್ಟ್ ನೀವು ಒಂದು ಆಚೆಗಡೆ ಅಥವಾ ನೀವು ಬುಕ್ ಸ್ಟಾಲಲ್ಲಿ ತೊಗೊಳಕ್ಕೆ ಹೋದರೆ ನೀವು ನೋಡ್ಬೋದು, ಇದು ಒಂದು ಪ್ಯಾಕ್ ಮೇಲೇ 200 ರೂಪಿ ಅಂತ ಮೆನ್ಷನ್ ಮಾಡಿದೆ MRP. ಸೊ ಬೇಡ, ನೀವು ಇದನ್ನು ಒಂದು ಸಿಂಗಲ್ ತೊಗೊಳ್ಳೋ ಬದಲು ಮೀಶೋದಲ್ಲಿ ನನಗೆ ಸೆಟ್ ಆಫ್ 7 ಬಂದಿತ್ತು, 250-300 ಒಳಗಡೆನೇ ಸಿಕ್ಕಿತ್ತು. ಸೊ ಪ್ಲೀಸ್ ನೀವು ಹೋಗ್ಬಿಟ್ಟು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು. ಮೀಶೋದಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ, ಮತ್ತು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಕಲರ್ಫುಲ್ಲಾಗಿ ನೋಡಿ, ಕಾರ್ಡ್ಸ್ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳು ಅಂದರೆ ಇಟ್ಕೊಂಡು ಮುರಿದಾಕೋದೆಲ್ಲ ಮಾಡಿದ್ರು ಕಾರ್ಡ್ಸ್ ಏನು ಹೇಳಾಗಲ್ಲ, ಅಷ್ಟು ಚೆನ್ನಾಗಿದೆ. ನಮ್ಮ ಪಾಪು ಇವಾಗ 5 months ಅಲ್ವಾ, 3 monthಸಿಂದ ನಾನು ಸ್ಟಾರ್ಟ್ ಮಾಡಿದೆ, 2.5 monthಸಿಂದ ನಾನು ಯೂಸ್ ಮಾಡ್ತಿದ್ದೀನಿ. ನೋಡ್ಬೋದು ಎಷ್ಟು ನೀಟಾಗಿದೆ ಎಲ್ಲ ಅಂತ, ಅಷ್ಟು ಚೆನ್ನಾಗಿದೆ. ಅವಳಿನ್ನೂ ಕೇಳ್ತಾಳೆ, ಮಮ್ಮಿ ಗೀವ್ ಅಂತ, ಅಂದರೆ ಈ ಥರ ಇಸ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ. ಕೊಡ್ತೀನಿ, ನಾನು ಆಟ ಆಡಲಿ ಅಂತ ಕೊಡ್ತೀನಿ, ಬಟ್ ಸ್ಟಿಲ್ ಏನೂ ಹಾಳು ಮಾಡಿಲ್ಲ. ಬಾಯಲ್ಲಿ ಇಟ್ಕೋತಾರೆ, ಇಟ್ಸ್ ಓಕೆ ಇಟ್ಕೊಳ್ಳಿ, ಬಟ್ ಒಂದು 2 minutes ಆದಮೇಲೆ ಇಸ್ಕೊಂಡು ಇದನ್ನು ಎತ್ತಿಟ್ಬಿಡಿ. ಮತ್ತು ನಿಮ್ಮ ಮನೇಲಾದರೂ ದೊಡ್ಡ ಮಕ್ಕಳಿದ್ರೆ, ಅವ್ರಿಗೆ ಇವಾಗ LKG UKG ಮಕ್ಕಳಿದ್ರೆ ಅವ್ರ ಸಿಲೆಬಸ್ಸಲ್ಲೂ ಇವಾಗ ಕಲರ್ಸ್, ಶೇಪ್ಸ್, ಆಲ್ಫಾಬೆಟ್ಸ್, ನಂಬರ್ಸ್ ಎಲ್ಲ ಇರುತ್ತೆ. ಇದು ಯೂಸ್ ಆಗುತ್ತೆ. ನೀವು 1 time ಇನ್ವೆಸ್ಟ್ ಮಾಡಿ ಫ್ಲ್ಯಾಶ್ ಕಾರ್ಡ್ಸ್ ತೊಗೊಳೋದ್ರಿಂದ ಅವರು LKG UKG ಹೋಗೋ ತನಕನೂ ಆಗುತ್ತೆ, ಮತ್ತು ದೊಡ್ಡ ಮಕ್ಕಳಿದ್ರೆ ಅವರಿಗೂ ಇದು ಯೂಸ್ ಆಗುತ್ತೆ. ನನಗೆ ಫಸ್ಟ್ ಮಗಳು ಇದ್ದಾಗ ಈ ಐಡಿಯಾ ಇರಲಿಲ್ಲ, ಸೊ ನಾನು ಅವಳಿಗೆ ಫ್ಲ್ಯಾಶ್ ಕಾರ್ಡ್ಸ್ ಏನು ಯೂಸ್ ಮಾಡಿಲ್ಲ. ಈ ಮಗಳಿಗೆ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅವಳು ಇವಾಗ UKG ಆಗಿರೋದ್ರಿಂದ ಅವಳಿಗೂ EVS ಅಲ್ಲೂ ಕಲರ್ಸ್, ಬರ್ಡ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ಅವಳಿಗೂ ಫ್ರೀ ಟೈಮಲ್ಲಿ ಈ ಥರ ಫ್ಲ್ಯಾಶ್ ಕಾರ್ಡ್ಸ್ ತೋರಿಸೋದ್ರಿಂದ ಅವಳು ಐಡೆಂಟಿಫೈ ಮಾಡ್ತಾಳೆ. ಇದರಲ್ಲಿ ಸ್ಪೆಲ್ಲಿಂಗ್ಸ್ ಬರ್ದಿರೋದ್ರಿಂದ ಅದನ್ನು ಕಲಿಯೋಕ್ಕೆ ಟ್ರೈ ಮಾಡ್ತಾಳೆ. ಕಲರ್ಸ್ ಐಡೆಂಟಿಫಿಕೇಷನು ಎಲ್ಲಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಫ್ಲ್ಯಾಶ್ ಕಾರ್ಡ್ಸ್ ಬಗ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ, ಮಕ್ಕಳಿರೋರಿಗೆ, ಹೊಸದಾಗಿ ತಾಯಿಯಾದವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.